ಈಗೂ ವಾಸನೆ ಬರ್ತುಂಟಾ? ಹೌದು ಬರ್ತಿದೆ ವಾಸನೆ. ನಾ ಸುಮಾರು ಚೊಕ್ಕ ಮಾಡಿ ತೊಳ್ದಿದ್ದೆ. ನೀ ಬ್ಯಾಸ್ಗೆ ಅಂತ ಅಂದ್ಬಿಟ್ಟು ಕಂಜೂಸ್ ಮಾಡ್ಬೇಡ ನೀರಿಗೆ. ಬೇಕಾದ್ರೆ ಮತ್ತೊಂದು 4 ಬಕೆಟ್ ತಂದು ಹಾಕಿ ಚೊಕ್ ಮಾಡಲ್ಲಿ. ನಾ ತೊಳುದಲ್ಲ ಇದು, ನಾ ಹೋತೆ. ಎಂತಕ್ಕ ಬೇರೆ ಎಂತ ಅಲ್ವಾ ಮರ, ಅದು ಹಕ್ಕಿ ಸತ್ ಬಿದ್ದದು. ಇಲ್ಲಿ ಮೊದ್ಲೇ ಕೆರೆ ಇತ್ತು, ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಕೆರೆನೂ ಮುಚ್ಚಾಕಿದ್ರು, ಮರನೂ ಕಡ್ದು ಹಾಕಿದ್ರು. ಈಗ ಬೇಸಿಗೆ ಕಾಲ ಅಲ್ಲ, ನೀರೆಲ್ಲ ಕುಡುಕ್ ಸಿಗುದಿಲ್ಲ ಅವ್ರಿಗೆ, ಅದಕ್ಕೆ ಸಾಯ್ತದ ಅದು. ಅದೇ ಹೇಳದ್ ನಾನು, ನಂಗೆ ಕೂಡ ಆಗುದಿಲ್ಲ ಇದು ವಾಸನೆ ತೊಳೋಕೆ ಅಂದೆ. ಅಂದ್ರೆ ಇಲ್ಲಿ 10 ಬಕೆಟ್ ಹಾಕೊಂಡು ತೊಳೆಯೋ ಬದ್ಲಿಗೆ 1 ಬಕೆಟ್ ಹೊರಗಿಟ್ಟದಿದ್ರೆ ಹಕ್ಕಿ ಕುಡಕ್ ನೀರಿಲ್ದೆ ಸಾಯೋದಿಲ್ಲಾಗಿತ್ತೇನ. ಚಿತ್ರ ಇದ್ರು ಅವ್ರದ್ದು ಮರ ನಾವು ಕಡ್ದಾಕಿದ್ರು, ಅವ್ರದ್ದು ಕೆರೆ ನಾವು ಮುಚ್ಚಾಕಿದ್ರು. ಇದು ನಮ್ ಮೊಬೈಲ್ ಫಾಸ್ಟ್ ಆಗ್ಬೇಕಂದ್ಕೊಂಡು ಅದು ಕೊಬ್ಬಣದ ಕೊಂಬ ಎಲ್ಲ ನೆಟ್ಕೊಂಡೆ ಅವ್ರಿಗೆ ಕೊಂದ್ ಹಾಕಿದ್ರು. ಈಗ ನಮಗ್ ವಾಸನೆ ಬರ್ತದೆ. ಹಂಗಲ್ವಾ, ಅದು ನಾ ಫಿನೈಲ್ ತಂದ್ಕೊಡ್ತೆ, ಆ ವಾಸನೆ ಒಂದ್ ಸ್ವಲ್ಪ ತೊಳ್ದಾಕ. ವಾಸನೆ ಬತ್ತಿದ್ದು ಹಕ್ಕಿ ಸತ್ತದಲ್ಲ, ಅದು ಕೊಳ್ತೋಗದೆ. ಅಂದ್ರೆ ನಾವು ಜೋರು ಉಸಿರು ತಕೊಂಡಾಗ ವಾಸನೆ ಬರ್ತದೆ, ಗೊತ್ತಾಗ್ತದೆ ನಮ್ಗೆ. ಕೊಳ್ತೋದು ಮನ್ಸು ಒಳಗಿಂದ ಹೇಳಿ. ಅದಕ್ಕೆ 8 ಬಕೆಟ್ ನೀರು ಹಾಕರು ವಾಸನೆ ಹೋಗುದಿಲ್ಲ. ನಂಗೆ ಕೊಡ್ತೊಳಕ್ ಆಗುದಿಲ್ಲ ಸರ್, ನಂಗೆ ಕೊಡ್ತೊಳಕ್ ಆಗುದಿಲ್ಲ.